ಚಂದ್ರು ಕಾರಿನಲ್ಲಿ ಇದ್ದಂತವರು ಎಷ್ಟು ಜನ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಾರಿನ ಮುಂಭಾಗದ ಗ್ಲಾಸ್ ಒಡೆದಿದ್ದು ಹೇಗೆ? ಅಪಘಾತದ ಕಾರು ಮೂಡಿಸ್ತಾ ಇದೆ ಹಲವು ಅನುಮಾನಗಳನ್ನ. ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಆ ಕಾರ್ ಸಿಕ್ಕಿದೆಯಲ್ಲ, ಆ ಕಾರ್ ಮುಂಭಾಗದಿಂದ ಒಂದು ಕಂಪ್ಲೀಟ್ ಆದಂತ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡೋಣ. ಚಂದ್ರಶೇಖರ್ ಸಾವಿನ ಸುತ್ತ ಈಗಾಗಲೇ ಹಲವು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದರೆ ಈಗ ಎಕ್ಸಾಕ್ಟ್ ಆಗಿ ಚಂದ್ರಶೇಖರ್ ಹೋಗ್ತಿದ್ದಂತಹ ಕಾರು ಸದ್ಯ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರಬಹುದು, ಈಗಾಗಲೇ ಹೊನ್ನಾಳಿ ಪೊಲೀಸ್ ಠಾಣಾ ಆವರಣದಲ್ಲಿ ಈಗಾಗಲೇ ಒಂದು ಹೋಂಡಾ ಕ್ರೇಟಾ ಕಾರನ್ನ ಈಗಾಗಲೇ ತಂದು ಪೊಲೀಸರು ನಿಲ್ಲಿಸಿರುವಂತದ್ದು. ಈಗ ನಮ್ಮ ಕ್ಯಾಮರಾಮನ್ ಕೂಡ ಅಷ್ಟೇ ಒಂದು ಕಾರಿನ ಒಂದು ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಎಳೆ ಎಳೆಯಾಗಿ ತೋರಿಸ್ತಾರೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತಹದ್ದು ಈ ಒಂದು ಕಾರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾರ್ನಲ್ಲಿರುವಂತಹ ಒಳಭಾಗದ ಒಂದಷ್ಟು ದೃಶ್ಯಾವಳಿಗಳು ಈಗಾಗಲೇ ಒಂದಷ್ಟು ಅನುಮಾನಗಳಿಗೆ ಪ್ರಮುಖವಾದಂತಹ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ನೋಡ್ತಾ ಹೋದಂತಹ ವೇಳೆಯಲ್ಲಿ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಹೊರಗಡೆಯಿಂದ ಈಗಾಗಲೇ ಕಾರಿನ ಗ್ಲಾಸ್ ಕೂಡ ಅಷ್ಟೇ ಒಡೆದಿರೋದ್ರ ಬಗ್ಗೆ ಕೂಡ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಈ ಒಂದು ಅಪಘಾತ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತ ಒಂದು ಕಾರಣ ಅಂತಂದ್ರೆ ಒಳಭಾಗದಿಂದ ಒಂದು ಕಾರ್ ಗ್ಲಾಸ್ ಅನ್ನ ಒಡೆದಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನ ಮೂಡ್ತಾ ಇತ್ತು. ಅದರಂತೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಕಾರಿನ ಗ್ಲಾಸ್ ಅನ್ನುವಂತಹದ್ದು ಒಡೆದಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಜೊತೆಗೆ ಪ್ರಮುಖವಾಗಿ ಆಕ್ಸಿಡೆಂಟ್ ಆದಂತಹ ಸ್ಪಾಟ್ ಏನಿದೆ ಆ ಒಂದು ಸ್ಪಾಟ್ ನಲ್ಲಿ ಕೂಡ ಅಷ್ಟೇ ಮೊದಲನೇದಾಗಿ ಒಂದು ಲೆಫ್ಟ್ ಸೈಡ್ ನ ಒಂದು ಲೈಟ್ ಏನಿದೆ ಆ ಒಂದು ಹೆಡ್ ಲೈಟ್ ಮೊದಲನೇದಾಗಿ ಹೊಡೆದಿರುವಂತದ್ದು. ಆ ಒಂದು ಹೆಡ್ ಲೈಟ್ ಹೊಡೆದಂತಹ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಈ ಒಂದು ಭಾಗ ಏನಿದೆ ಈ ಒಂದು ಭಾಗ ಕಂಪ್ಲೀಟ್ ಆಗಿ ಈಗಾಗಲೇ ಹೋಗಿರುವಂತದ್ದು ಕೂಡ ನೀವು ಗಮನಿಸ್ತಾ ಇರಬಹುದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಅಂತಂದ್ರೆ ಈ ಒಂದು ಕಾರ್ನ ಇನ್ನೊಂದು ಮುಂದ್ಗಡೆ ಇರುವಂತಹ ಒಂದು ಬಂಪರ್ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಅಪಘಾತ ಆದಂತಹ ಸಂದರ್ಭದಲ್ಲಿರುವಂತಹ ಒಂದು ಬಂಪರ್ ಏನಿದೆ ಆ ಒಂದು ಬಂಪರ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕಿತ್ತು ಹೊರಗಡೆ ಬಂದಿರುವಂತಹದ್ದು. ಇದೆಲ್ಲವೂ ಕೂಡ ಅಷ್ಟೇ ಹಲವು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಜೊತೆಗೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈ ಒಂದು ಲೆಫ್ಟ್ ಸೈಡ್ ಇರುವಂತಹ ಒಂದು ಟೈರ್ ನೀವು ಗಮನಿಸ್ತಾ ಇರಬಹುದು. ಯಾಕಂದ್ರೆ ಎರಡೂ ಕಡೆಗಳಲ್ಲಿ ಕೂಡ ಈಗಾಗಲೇ ಇನ್ಸಿಡೆಂಟ್ ಅಂದ್ರೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ಬ್ಲಾಸ್ಟ್ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇದು ಎಡಭಾಗದ ಟೈರ್, ಇದು ಈ ಒಂದು ಎಡಭಾಗದ ಟೈರ್ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿದೆ. ಜೊತೆಗೆ ಮುಂದ್ಗಡೆ ಇರುವಂತಹ ಒಂದಷ್ಟು ಎಲ್ಲವೂ ಕೂಡ ಈಗಾಗಲೇ ಕಿತ್ಕೊಂಡು ಹೊರಗಡೆ ಬಂದಿರುವಂತಹದ್ದು. ಇದೆಲ್ಲವನ್ನೂ ಕೂಡ ಅಷ್ಟೇ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ಅಪಘಾತನೇ ಆಯ್ತಾ ಅಥವಾ ಬೇರೆ ಏನಾದ್ರೂ ಆಯ್ತಾ ಅನ್ನುವಂತಹ ಸಹಜವಾದಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಜೊತೆಗೆ ಪ್ರಮುಖವಾಗಿದ್ದಂತ ಒಂದಷ್ಟು ಅನುಮಾನ ಅಂತಂದ್ರೆ ಏರ್ ಬ್ಯಾಗ್ಗಳು ನೀವು ನೋಡ್ತಾ ಇರಬಹುದು. ಈ ಒಂದು ಕಾರ್ನ ಒಳಭಾಗದಲ್ಲಿ 2 ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿರುವಂತದ್ದು. ನಮ್ಮ ಕ್ಯಾಮರಾಮನ್ ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. 2 ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿರುತ್ತೆ. ಆದ್ರೆ ಯಾವ ಏರ್ ಬ್ಯಾಗ್ಗಳು ಬ್ಲಾಸ್ಟ್ ಆಗಿಲ್ಲ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ 2 ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿರುತ್ತೆ. ಇದು ಹೈ ಎಂಡ್ ಕಾರ್ ಆಗಿದ್ದಂತ ಕಾರಣಕ್ಕೋಸ್ಕರ ಹೋಂಡಾ ಕ್ರೆಟಾ ಕಾರ್ನಲ್ಲಿ ಒಟ್ಟು 6 ಏರ್ ಬ್ಯಾಗ್ಗಳಿರುತ್ತೆ. ಅದರಲ್ಲಿ 2 ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿರುವಂತಹದ್ದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಈ ಒಂದು ಟೈರ್ ಏನಿದೆ ಈ ಒಂದು ಅಂದ್ರೆ ಈ ಒಂದು ಸೀಟ್ ಬೆಲ್ಟ್ ಏನಿದೆ ಸೀಟ್ ಬೆಲ್ಟ್ ಅನ್ನು ಕೂಡ ಈಗಾಗಲೇ ಹಾಕೊಂಡಿರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಸೀಟ್ ಬೆಲ್ಟ್ ಹಾಕಿದಂತ ಕಾರಣಕ್ಕೋಸ್ಕರ ಅಪಘಾತ ಆದಂತಹ ಬಳಿಕ ಏರ್ ಬ್ಯಾಗ್ ಗಳು ಕೂಡ ಓಪನ್ ಆಗಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ 2 ಏರ್ ಬ್ಯಾಗ್ ಗಳು ಓಪನ್ ಆಗಿರುವಂತದ್ದು ಕಾಣ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಆ ಒಂದು ನಿನ್ನೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇತ್ತು. ಏರ್ ಬ್ಯಾಗ್ ನ ಒಂದಷ್ಟು ಇದು ಕೈಗೆ ಅಂಟ್ಕೊಂಡಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅದು ಏರ್ ಬ್ಯಾಗ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಪೊಲೀಸರಿಗೆ ಇರುವಂತಹ ಒಂದಷ್ಟು ಅನುಮಾನ ಅಂತಂದ್ರೆ ಹೆಂಗೆ ಈ ಒಂದು ಏರ್ ಬ್ಯಾಗ್ ಏನೋ ಓಪನ್ ಆಗಿದೆ, ಆದ್ರೆ ಕಾರ್ನಲ್ಲಿ ಎಷ್ಟು ಜನ ಇದ್ರು ಅಂತ. ಯಾಕಂದ್ರೆ ಎರಡು ಏರ್ ಬ್ಯಾಗ್ ಓಪನ್ ಆಗಿರುವಂತಹ ಕಾರಣಕ್ಕೋಸ್ಕರ ಕಾರ್ನಲ್ಲಿ ಒಬ್ಬರೇ ಇದ್ರ ಅಥವಾ ಇಬ್ಬರಿದ್ರ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಪೊಲೀಸರಿಗೆ ಮೂಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಇದು ನಿಜಕ್ಕೂ ಕೂಡ ಅಷ್ಟೇ ಆಕ್ಸಿಡೆಂಟಾ ಅಥವಾ ಏನಾದ್ರೂ ಇಲ್ಲಿ ಕೊಲೆ ಮಾಡಿ ಏನಾದ್ರೂ ಇವ್ರನ್ನ ತಂದು ಅಲ್ಲಿ ಆಕ್ಸಿಡೆಂಟ್ ರೀತಿಯಲ್ಲಿ ಬಿಂಬಿಸ್ತಾರೆ ಅನ್ನುವಂತ ಸಾಕಷ್ಟು ಅನುಮಾನಗಳು ಮೂಡಿದ್ದು ಈ ಎಲ್ಲಾ ಆಯಾಮದಲ್ಲೂ ಕೂಡ ಅಷ್ಟೇ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಮಗನ ಅಗಲಿಕೆ ನೋವಿನಲ್ಲಿದ್ದಾರೆ ಶಾಸಕ ರೇಣುಕಾಚಾರ್ಯ.